ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಲಕ್ ರೈಸ್ ಮಾಡಿದ್ದಾದಮೇಲೆ ಆ್ಯಕ್ಚುಲಿ ಇದನ್ನು ರಂಗೋಲಿ ಮುಂಚೆಲಿ ಹಾಕಿದ್ದೆ. ಪಾಲಕ್ ರೈಸ್ ಮಾಡೋದಕ್ಕಿಂತ ಮುಂಚೆನ ಒಳಗಡೆ ಕ್ಲೀನ್ ಮಾಡ್ಕೊಂಡಿಲ್ಲ. ಜಸ್ಟ್ ಈ ಥರ ಕಾಣಿದ್ದೀನಿ. ಏನೇನೋ ಕ್ರಿಯೇಟ್ ಮಾಡ್ಕೋದೆ ಬರಲಿಲ್ಲ. ಸೊ ಮಳೆ ಬಂತು ಆಮೇಲಿಂದ. ಸೊ ಹಾಕಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ಏನೇನೋ ಕ್ರಿಯೇಟಿವ್ ಆಗಿ ಅಂದರೆ ಏನೋ ಹೊಸ್ದಾಗಿ ಹಾಕೋಣ ಅಂತ ಹೋದೆ. ಬಟ್ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ. ಡಿಸಪಾಯಿಂಟೆಡ್. ಸೊ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಅದಾದಮೇಲೆ ಪಾಲಕ್ ರೈಸು ಮತ್ತು ಬಟ್ಟೆ ಎಲ್ಲ ಮಡ್ಚಿಡೋದಿತ್ತು. ಅವತ್ತೇ ಬಟ್ಟೆ ತುಂಬ ಇತ್ತು. ಯಾಕಂತಂದರೆ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಎಷ್ಟೊಂದು ದಿವಸ ಹಾಕಿದ್ದೆಲ್ಲ ಹಾಯ್, ಗುಡ್ ಈವ್ನಿಂಗ್. ಹಾರಾಕಿಲ್ಲ. ಈಗ ಕೃಷ್ಣ ಜನ್ಮಾಷ್ಟಮಿ. ಆ್ಯಕ್ಚುಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪೂಜೆ ಒಂದು ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಮೆಹಂದಿ ಹಚ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಹಚ್ಕೊಬಿಟ್ಟಿದ್ದೀನಿ ಕಲರ್ ಬರಲಿ ಅಂತ. ಮತ್ತು ಡ್ಯಾಂಡ್ರಫ್ ಎಲ್ಲ ತುಂಬ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಇದು ಸ್ಕಿನ್ ಕೇರ್ ಮಾಡ್ಕೋಬೇಕು. ರಂಗೋಲಿ ಎಲ್ಲ ಹಾಕಿದ್ದೀನಿ. ಪೂಜೆ ಒಂದು ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ ನೆನ್ನೆ 12 ಗಂಟೆ 12:30 ಆಗಿತ್ತು. ಡಾಕ್ಟರು ನೋಡೋದೇ 9-8:30 ಆಗೋಯಿತು. ತುಮಕೂರಿಂದ 4 ಅವರ್ಸ್ ಜರ್ನಿ ಅಂತಂದ್ರೆ 12 ಆಗೋಯಿತು. ಅದಕ್ಕೆ ಸ್ವಲ್ಪ ವಾಕಿಂಗ್ ಎಲ್ಲ ಹೋಗಿದ್ವಲ್ಲ, ಲೇಟ್ ಆಯಿತು ಎಲ್ಲ ಮಾಡೋದಕ್ಕೆ. ಅದೆಲ್ಲ ಹಣ್ಣುಗಳೆಲ್ಲ ಇದೇನೋ ಹೊಸ ಅದು ಫ್ರೂಟ್ಸ್. ಈಗ ಒಂದು ಸ್ವಲ್ಪ ಇದನ್ನು ಮೆಂತ್ಯ ತಿನ್ನೋಣ ಅಂತ ಇದೆಲ್ಲ ತಿನ್ನಬೇಕು. ಮತ್ತು ಬಟ್ಟೆ ಮಡ್ಚಿಡಬೇಕು. ಸ್ನಾನ ಆದಮೇಲೆ, ಪೂಜೆ ಆದಮೇಲೆ ಬಟ್ಟೆ ಮಡ್ಚಿಡೋಣ ಅಂತ. ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಇದ್ದಾವೆ. ಸೊ ಅದನ್ನು ರಿಮೈಂಡರ್ ಬೇರೆ ಸೆಟ್ ಮಾಡಬೇಕು. ಮಾತ್ರದೆಲ್ಲ ರಿಮೈಂಡರ್ ಎಲ್ಲ ಸೆಟ್ ಮಾಡಬೇಕು. ಇದರಲ್ಲಿ ವಾಚಲ್ಲಿ, ಸ್ಮಾರ್ಟ್ ವಾಚಲ್ಲಿ. ಸುಮ್ಮನೆ ಮಾಡ್ತವ್ರಿ ಏನಕ್ಕೆ ಅಂತ ಸೆಟ್ ಮಾಡ್ತೀನಿ ಸ್ನಾನ ಆದಮೇಲೆ. ಇಲ್ಲಾಂದರೆ ಈಗಲೇ ಸೆಟ್ ಮಾಡ್ತೀನಿ. ಒಂದೆರಡು ವ್ಲಾಗ್ ನೋಡಿ. ಸ್ವಲ್ಪ ಹೊಟ್ಟೆ ಸೀತಾ ಇದೆ, ಊಟ ಮಾಡಬೇಕು. ಊಟ ಎಲ್ಲ ಆದಮೇಲೆ ಇದೊಂದು ಸ್ವಲ್ಪ 2 ಅವರ್ಸ್ ಬಿಡ್ತೀನಿ. ಆಲ್ಮೋಸ್ಟ್ 7:30 7:45ಗೆ ನಾನು ಪೂಜೆ ಮಾಡೋದು. ಇನ್ನೇನು ಶುಕ್ರವಾರನೂ ಮಾಡಿದ್ವಿ, ದೀಪ ಹಚ್ಚಿದ್ವಿ. ಇವತ್ತು ಸ್ಯಾಟರ್ಡೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಇವತ್ತು ಮಾಡಬೇಕು ಪೂಜೆನ. ಹೂವು ಎಲ್ಲ ತರಿಸಿದ್ದೀನಿ, ಅವನ್ನೆಲ್ಲ ಚೇಂಜ್ ಮಾಡಿ. ಮತ್ತು ಇನ್ನೇನು ಗುರುವಾರ ಎಲ್ಲ ಕ್ಲೀನ್ ಮಾಡಿದ್ದಲ್ಲ, ಸೊ ಕ್ಲೀನಿಂಗ್ ಏನಿರೋದಿಲ್ಲ. ಸೊ ಬಂಜಾರ ತರಿಸಿರೋದು ಫುಲ್ ನಂಗೆ ಕಲರ್ ಬೇಕು ಅಂತ. ಆ್ಯಕ್ಚುಲಿ ಪ್ಯೂರ್ ಮೆಹಂದಿ ಮತ್ತು ದಾಸವಾಳದೆಲೆ ತರಿಸ್ಬೇಕಾಯಿತು. ಏರ್ ಕೇರ್ ಮಾಡೋಣ ಅಂತ ಇನ್ಮೇಲೆ ಒಂದು ಸ್ವಲ್ಪ. ಕೃಷ್ಣ ಸಾಕಿದೆ ಕಾಂಚೂಟ. ಇಲ್ಲಿ ತಾನೇ ಇಡಬೇಕು. ನೀನು ಅಡ್ಡ ಹಾಕ್ತೀವಿ. ಸರಿಯಾಗೈತೆ ಇವಾಗ. ಅಚ್ಚು
ಅಕ್ಕಿ ಇದೊಂದು ಸ್ವಲ್ಪ ಮುಂದೆ ಮಾಡಬೇಕು, ಸುಡುತ್ತೆ. ಅಕ್ಕಿ ಇದನ್ನು ತಗೋ, ಅಷ್ಟಿಕ್ಕೋ ಅಲ್ಲಿ ದೀಪದ್ದು ಊದ್ಗಡ್ಡಿದ್ದು. ಚೆನ್ನಾಗಿ ಬಂತು. ಹಂಗೆ ಇದನ್ನು ಕೂಡ ಅದು ಮಣಿ ಹಾಕೋಣ ಇಲ್ಲ ಬೇಡ? ಹಾಕೋಬೇಕು, ಒಳ್ಳೇದು ಹಾಕೊಂಡ್ರೆ ತಳಕ್ಕೆ ಪೂಜೆ ಮಾಡ್ಕೊಡ್ತೀನಿ. ದೇವ್ರಿಗೆ ಹೋಗ್ತೈತೆ, ಸಾಂಬ್ರಾಣಿ ಬಗ್ಗೆ ದೇವ್ರಿಗೆ ಹೋಗ್ತೈತೆ ಅದು. ಕವರಲ್ಲಿ ಹಾಕಿದ್ರೆ ಒಂದು ಸತಿ ಅಂಡ್ಕಂತು ಆರಿಸ್ತಾರ ಯಾರದು? ಅಲ್ಲೇ ಅಲ್ಲೇ ತಿರ್ಗಿಸು. ಎಷ್ಟು ತಗೊಂಡು ಹಾಕಿಲ್ಲ ಆಯ್ತು 6. ನೀನು ಬರೇ ಬೈಲ್ ಬೈಲ್ ಕೂತ್ಕೊ ಇಲ್ಲೇ. ಬೇಕೇನ? ಅಲ್ಲ, ನಮ್ಮ ಎರಡು ನಾಯಿ ಎಷ್ಟು ಚೆನ್ನಾಗಿ ಬಂದ. ಕೈ ಮುಗಿ, ನೀನು ಕೈ ಮುಗಿ ಬಾ, ಕೈ ಮುಗಿ. ದೇವ್ರ ಪೂಜೆ ಆಗ್ತೈತೆ, ಕೈ ಮುಗಿ. ಗಂಟೆ ತಗೊಂಡು ಬೆಳಗ್ಗೆ ದೇವ್ರ ಸಾಂಗ್ ಹಾಕ್ಲಾ? ಕೃಷ್ಣ ಬಾರಪ್ಪ ಅಂತ. ಅಲೆಕ್ಸಾ, ಪ್ಲೇ ಕೃಷ್ಣ ಸಾಂಗ್ಸ್. Alexa, play ISKCON Krishna songs. Please have Krishna Mahamantra Bhajan by ISKCON Bangalore on Amazon Music. Alexa, make this volume more to 10. Alexa, increase the volume to 6. Alexa, increase the volume to 6. Hare
ಇಲ್ವಾ ತುಳಸಿ ಗಿಡ? ಪೂಜೆ ಮಾಡ್ತೀಯ ನೀನು? ನಾನು ಮಾಡ್ತೀನಿ. ಇಲ್ಲೊಂಚೂರು ಇದೆಲ್ಲ ತೆಗೆದುಬಿಡಮ್ಮ. ಆರತಿ ಮಾಡ್ತೀನಿ. ಮಾಡಿ ಒಳಗಡೆ ಒಂದು ಫೋಟೋ ಐತಲ್ಲ, ಅದಕ್ಕೆ ಮಾಡ್ನಲ್ಲ, ಮಾಡ್ಕೊಂಬಂದ ಒಳಗಡೆ ನಮ್ಮ ರೂಮಲ್ಲಿ. ಅದಕ್ಕೆ ಹೂವು ಮಾಡ್ಸೋಕ್ಕಾಗಲ್ಲ. बंसी बजैया रस रचैया तारनहार मेरे टूटी के भैया तुमसे बड़ा कौन कन्हैया श्री कृष्ण गोविंद हरे मुरारी हे नाथ नारायण वासुदेव श्री कृष्ण गोविंद हरे मुरारी हे नाथ नारायण वासुदेव ಬರ್ರಿ ಇಲ್ಲಿ ಬರ್ರೆ, ಬರ್ರೆ ಚಿಂಪಿ, ಈ ಕಡೆ ನೋಡೆ, ಈ ಕಡೆ ನೋಡೆ. ಕನ್ನಡ ಇಡ್ತಾಗಲ್ಲ ನಿಂಗೆ, ತಿರ್ಕಳಿ ಕಡೆ. ಮುದ್ಕಿ ಚಿಂಪಿ ಚಿಂಪಿ
ನಮ್ಮ ಸ್ಕಂದಮ್ಮ ಸೈಲೆಂಟಾಗಿ ಕುತ್ಕೊಂಡೈತಿ. ಅದು ನಿನ್ನ ಹತ್ರ ಬಂದು ಎಷ್ಟು ಜನ ಕುತ್ಕೊಂಡವಳಲ್ಲ ಸಂತು. ಅಲ್ಲಿ ನೋಡು ಚಿನ್ನ. ಹಾಂ, ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಕಾಪಿರೈಟ್ ಬರುತ್ತೆ, ಬಟ್ ನಾನು ಹಂಗೆ ಅದೇ ಥರನೇ ಇರಲಿ ಅಂತ ನನಗೆ ಯಾಕೋ ಇಷ್ಟ. ಅಂದರೆ ಇದು ಏನು ಎಡಿಟಿಂಗ್ ಮಾಡ್ದಲೆ ಇರುತ್ತಲ್ಲ, ಸೊ ಆ ಥರ ಆ ಫೀಲಿಂಗೇ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಬೆಳಿಗ್ಗೆ ಸಾಟರ್ಡೆ ಅಲ್ಲ, ಸಂಡೇ ನೆನ್ನೆ ಅವಳು ಇದಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ನೆನ್ನೆ ಇಷ್ಟೊಂದು ವಾಕಿಂಗ್ ಮಾಡಿ ಮತ್ತು ಅಲ್ಲೆಲ್ಲ ಓಡಾಡಿದ್ದಕ್ಕೆ, ಸೊ ಇವತ್ತು ವಾಕಿಂಗ್ ಹೋಗಿಲ್ಲ. ನೈಟ್ ಹೋಗ್ತೀವಿ, ಯಾಕಂತಂದರೆ ಇವತ್ತು ಟೈಮ್ ಆಗಿತ್ತು. ಆಲ್ಮೋಸ್ಟ್ ನೆನ್ನೆನೂ ಬಂದಿದ್ದು 12 ಆಗಿತ್ತು, 12:45. ಅದೆಲ್ಲ ತೊಗೊಂಡು ಮತ್ತು ಅಲ್ಲಿ ನನಗೆ ಚಾರ್ಜೇ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ, ಅದು ಪ್ಲಾನ್ಡ್ ಆಗಿರಲಿಲ್ಲ. ಸೊ ಇವತ್ತು ವೀಡಿಯೋದಲ್ಲಿ ತೋರಿಸ್ತೀನಿ ಜಸ್ಟ್ ಏನೇನು ತೊಗೊಬಂದ್ವಿ ಅಂತ. ಆದರೆ ಎಸ್ಪೆಷಲಿ ನಾನೇನು ತೊಗೊಂಡೆ ಅಂತ, ಏನೂ ತೊಗೊಬಿಡ್ದು ಅಂತ ಹೋಗಿ ತೊಗೊಂಬಂದೆ. ಬಟ್ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಬಟ್ ಇದು ಸೊಂಟದ ಪಟ್ಟಿ ಮ್ಯಾಚ್ ಆಗಲ್ಲ ಅನಿಸುತ್ತೆ, ಪರವಾಗಿಲ್ಲ, ಅದು ಚೆನ್ನಾಗಿದೆ, ತೋರಿಸ್ತೀನಿ. ಅದಾದಮೇಲೆ ವಾಕಿಂಗ್ ಹೋದ್ನ, ಇವರು ಅಲ್ಲೇ ಇದ್ದರು, ಅಲ್ಲೇ ಉಳ್ಕೊಂಡಿದ್ರು. ಅಂದರೆ ಎಳ್ನೀರು ಏನಾದರೂ ಕುಡಿತೀನಿ ಅಂತ. ಅವ್ರಿಗೆ ಆ್ಯಕ್ಚುಲಿ ಟಯರ್ಡ್ ಆಗ್ತಿತ್ತು ಅಂತ. ನಾವಂದರೆ ಮನೇಲಿ ಕೆಲಸ ಮಾಡಿ, ಅಂದರೆ ಕ್ಲಾಸಸ್ಗೆ ಹೋಗಬೇಕು. ಕ್ಲಾಸಸ್ ಇಲ್ಲ ಅಂತಂದರೆ ಅವರು ಕೂಡ ನೆನ್ನೆ ಅದು ಮದುವೆಗೆ ಏನೇನೋ ಗಿಫ್ಟಿಂದು ಅದು ಎಲ್ಲ ತೊಗೊಬಂದು, ಮತ್ತು ನಾವು ಮತ್ತೆ ಹೋದ್ಮೇಲೆ ಅಲ್ಲಿ ಅವರು ಮಳೆ ಕೂಡ ಬರ್ತಿತ್ತು. ಅಲ್ಲೆಲ್ಲ ನಿಂತ್ಕೊಂಡು ಅಲ್ಲೆಲ್ಲ ಕಲಾಮಂದಿರಲ್ಲಿ ಹೋಗಿದ್ವಿ, ವೀಡಿಯೋ ಮಾಡ್ಕೋಬೇಕಾಯಿತು. ಬಟ್ ಚಾರ್ಜ್ ಇರಲಿಲ್ಲ, ಇದೇ ಪ್ರಾಬ್ಲಮ್. ಚಾರ್ಜಿಗೆ ಹಾಕೊಂಡಿಲ್ಲ, ಅದನ್ನು ಮಾಡ್ಕೊಬೋದಾಯ್ತು. ಇಲ್ಲ ಅಂತಂದರೆ ಇದು ನೋಡಿ, ಇದು ಏನಪ್ಪ ಅಂತಂದರೆ 1000 ಬಂಡಿ ಹುಳ, ಅದು ಎಳ್ಳು ಹತ್ರ ಇತ್ತು. ಅದನ್ನು ನಾನು ಬೇಕಾದಂತ ವೀಡಿಯೋ ಮಾಡಿಕೊಂಡೆ. ಬಟ್ ಇಲ್ಲೆಲ್ಲ ಚೆನ್ನಾಗಿರುತ್ತೆ. ಇನ್ನು ದೊಡ್ಡದಾಗಿದೆ ಕೆರೆ, ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಇದೆ, ಒಂದು ಮ್ಯಾಕ್ಸಿಮಮ್ ಅಂದರೆ 1 ಕಿಲೋಮೀಟರ್ ಆಗ್ಬೋದು. ಮತ್ತು ಇನ್ನೊಂದು ಇತ್ತು, ಎಳ್ಳು ನೋಡಿದೆ, ಅದನ್ನು ಕೂಡ ಮುಟ್ಟಿದೆ. ಆ್ಯಕ್ಚುಲಿ ಅದನ್ನೇ ನೋವು ಮಾಡಲ್ಲ, ಅದು ಮುಟ್ಟಿದ್ರೆ ಈ ಥರ ಸುತ್ಕೊಳ್ಳುತ್ತೆ. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮಮ್ಮ ಹತ್ರ ಮಾತಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಏನು ಗೊತ್ತಾ, ಜನ ಎಷ್ಟು ಎಂಥ ಕೆಲಸ ಮಾಡ್ತಾರೆ ಅಂತಂದರೆ, ಇಲ್ಲೆಲ್ಲ ಪಕ್ಷಿಗಳೆಲ್ಲ ಇರ್ತವೆ. ಕಸ ಎಲ್ಲ ತಂದು ಬೆಳಿಗ್ಗೆ ಕಸದವರೆಲ್ಲ ಕೂಡ ಬರ್ತಾ ಇರ್ತಾರೆ, ಮತ್ತು ಗಾಡಿ ಎಲ್ಲ ಬರ್ತಾ ಇರುತ್ತೆ. ಎಲ್ಲಾದರೂ ಒಂದು ಕಡೆ ಹಾಕಿದ್ರೆ ಆಗ್ತು, ನೀರಿಗೆ ತಂದು ಎಸಿತಾಯಿದ್ರು. ನಾನು ಅದನ್ನು ನೋಡಿದೆ, ವೀಡಿಯೋ ಹೇಳೋಣ ಅಂದ್ಕೊಂಡೆ, ಸುಮ್ಮನೆ ಯಾಕೆ ನನಗೆ ಬೆಳಗ್ಗೆನೇ ಇದು ಕಿರಿಕು ಅಂತ. ಬಟ್ ಹೇಳಬೇಕಾಯ್ತು ಅನ್ನಿಸ್ತಾ ಇದೆ. ಕೆರೆಯೆಲ್ಲ ನೀರೆಲ್ಲ ಗಲೀಜು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಹೂವು ಅಳ್ಳಿತ್ತು, ಸೊ ಇದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ 3 ಮೊಗ್ಗಿದ್ದಾವೆ. ಇದು ಹೂವು ತುಂಬ ದೊಡ್ಡದು ಅರಳುತ್ತೆ, ಅದು ಏನೋ ಒಂಥರ ಖುಷಿಯೆಲ್ಲ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಓನರ್ದು, ಅವ್ರು ಬಿಟ್ಟೋಗಿದ್ರು. ನಾನು ಬಟ್ ನೀರು ಹಾಕ್ಕೊಂಡು ಇಷ್ಟು ದಿವಸ ಕಾಪಾಡಿದ್ದೀವಲ್ಲ, ಇಷ್ಟು ಒಂದು 1 ವರ್ಷ 1.25 ವರ್ಷ ಆಗ್ತಾ ಬಂತು ಇಲ್ಲಿದ್ದು. ಈ ಜುಲೈ ಬಂದರೆ 1 ವರ್ಷ ಆಯಿತು. ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ 1 ವರ್ಷ 8 ತಿಂಗಳು 1.25 ಆಗ್ತಾ ಬಂತು. ಬರೋ ಕ್ಲಿಪ್ಪಲ್ಲಿ ಏನೋ ಇದರಲ್ಲೇ ಆ್ಯಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಸಪ್ರೇಟಾಗಿ ಮಾಡೋಣ ಅಂದ್ಕೊಂಡೆ. ಜಸ್ಟ್ ಅಲ್ಲೇ 3 ವೀಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಈಗ ಅದಕ್ಕೆ ತಮ್ಲೈನ್ ಮಾಡಿ ಮತ್ತು ಹಾಕೋದಕ್ಕೆ ಆ್ಯಕ್ಚುಲಿ ನಂಗೆ ಟೈಮ್ ಸಿಗಬೇಕು. ಇನ್ಮೇಲೆ ಟೈಮ್ ಸಿಕ್ಕಿದಾಗ ಅವತ್ತಿನ ವೀಡಿಯೋ ಅವತ್ತೇ ಎಡಿಟ್ ಮಾಡಾಕ್ತೀನಿ. ಟಯರ್ಡ್ ಅನಿಸುತ್ತೆ, ಎಷ್ಟೊಂದು ಅಲ್ಲೆಲ್ಲ ಓಡಾಡಿರ್ತೀವಿ. ಮತ್ತು ಇದು ಮನೆ ಕೆಲಸನೂ ಇರುತ್ತೆ. ಮನೆ ಕೆಲಸ ಏನೇ ಅಷ್ಟೊಂದಲ್ಲ, ಬಟ್ ಹೆಲ್ತಿಯಾಗಿ ತಿನ್ನಬೇಕಲ್ಲ, ಯಾವ್ದಾದ್ರು ರೆಸಿಪೀಸ್ ಟ್ರೈ ಮಾಡೋದು ಅದೆಲ್ಲ ಮಾಡ್ತಾಯಿರ್ತೀನಿ. ಬೆಳಿಗ್ಗೆನೇ ಬರೀ ಇದೇ ಕೆಲಸ, ಎಡಿಟಿಂಗ್ ಮಾಡೋದು. ಹೊರಗಡೆ ಸ್ವಲ್ಪ ಇದೊಂದು ಮಾಡಿದ್ದೆ ಅಷ್ಟೇ, ಬಟ್ಟೆ ಹಾಕಿ ಇನ್ನೇನು ಮಾಡಿಲ್ಲ. ಈಗ ಇದೆಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಯಾವುದಾದ್ರೂ ವೀಡಿಯೋ ಮಾಡೋಣ. ಸುಮ್ಮನೆ ವೀಡಿಯೋ ಮಾಡೋದಕ್ಕಿಂತ ನಾನು ಇಂಗ್ಲೀಷ್ ಪ್ರಾಕ್ಟೀಸ್ ತುಂಬ ದಿವಸ ಆಯಿತು
ಮಾಡಿಲ್ಲ. ಅದೊಂದು ಪ್ರಾಕ್ಟೀಸ್ ಮಾಡೋಣ ಅಂತ ಬುಕ್ಸ್ ಯಾವುದಾದ್ರೂ ಓದಬೇಕು. ಸುಮ್ಮನೆ ಅದು ಹಿಂದೆ ಬ್ಯಾಲೆನ್ಸ್ ಹೋಗ್ತಾನೆ ಇದೆ, ಒಂದು ಕೆಲಸ ಈ ಕೆಲಸ ಅಂತ. ನಾನು ಇನ್ಮೇಲೆ ಒಂದು ಬುಕ್ ಇಟ್ಕೊಬಿಟ್ಟಿರ್ತೀನಿ. ಒಂದು ಬುಕ್ ಇಟ್ಕೊಂಡು ಅದರ ಆಟೋದಲ್ಲಂತೂ ಹೋಗ್ಬೇಕಾದ್ರೆ ಜಸ್ಟ್ ಹೆಡ್ಸೆಟ್ ತೊಗೋಬೇಕು. ಒಂದು ಹೆಡ್ಸೆಟ್ ತಗೊಂಡ್ರೆ ನಾನು ಕೆಲಸ ಮಾಡ್ಬೇಕಾದ್ರೆ ಒಂದು ಲೈಕ್ ಲೀಸ್ನಿಂಗ್ ಥರ. ನಾನು ಮುಂಚೆ ಸ್ಪಾಟಿಫೈಯಲ್ಲಿ ರಾಮಾಯಣ ಎಲ್ಲ ಕೇಳ್ತಿದ್ದೆ, ಅದೊಂಥರ ಚೆನ್ನಾಗಿತ್ತು. ಏನು ಅಂತಂದರೆ ಇಷ್ಟು ಖರ್ಚುಗಳು ಮದುವೆ ಅಂತಂದರೆ ಎಷ್ಟು ಆಲ್ಮೋಸ್ಟ್ ತುಂಬ ಖರ್ಚು ಬಂತು. ತೋರಿಸ್ತೀನಿ ಎಷ್ಟೊಂದು. ನಂದು ಆಲ್ಮೋಸ್ಟ್ ಸ್ಯಾರಿ ಡಿಸೈನ್ಸ್ ಅದು ಮತ್ತು ಸ್ಟಿಚಿಂಗ್ ಮಾಡಿಸೋದು ಲೆಹಂಗಾ ಅದು ನಿಯರ್ಲಿ 11,000 ಆಯಿತು 2 ಸೆಟ್ಸ್ಗೆ. ಮತ್ತು ಇದು ಬಳೆಗಂತೂ ಎಷ್ಟೊಂದು ಮದುವೆಗೆ ಅಂತಲೇ ಎಷ್ಟೊಂದು ಸ್ಪೆಂಡ್ ಮಾಡಿದ್ದೀನಿ. ಅದು ಬಳೆಗಳಿಗೆ ತುಂಬ ಜಾಸ್ತಿ ಆಗೋಯ್ತು, ಅಂದರೆ ಕಡ ಥರ ತೊಗೊಂಡಿರೋದಕ್ಕೆ. ಇನ್ನು ನೆನ್ನೆ ಬೇರೆ ಒಂದು ತೊಗೊಂಡಿದ್ದು, ನಾನು ಹಾಕ್ಕೊಂಡಿಲ್ಲ. ಅದನ್ನೆಲ್ಲ ಎತ್ತಿಡ್ತೀನಿ, ಅದ್ರ ಫಂಕ್ಷನಿಗೆ ಬೇಕಾಗುತ್ತೆ ಅಂತ. ಬಟ್ ಅದು ಇದು ಮತ್ತು ಕ್ಯಾಶಿಯೋ ವಾಚ್ ಬೇರೆ ತೊಗೊಂಡೆ ನಾನು ಒಂದು ಸ್ವಲ್ಪ ದಿವಸ ಮುಂಚೆ. ಅದು ಆಲ್ಮೋಸ್ಟ್ ಅದು ನಿಯರ್ಲಿ 5,000. ಅದು ನಾನು ತೋರಿಸಿಲ್ಲ ಅಷ್ಟೇ, ಬಟ್ ಅದು 5,000. ಸೊ ಎಲ್ಲನೂ ಕೂಡ ನಾನು ತೊಗೊಳ್ಳೋದಲ್ಲ, ಎಲ್ಲನೂ ಕೂಡ ನೀಟಾಗಿ ಕಾಪಾಡ್ಕೊಳ್ಳೋದು ಇದೆಯಲ್ಲ, ಅದು ಮ್ಯಾಟರ್ ಆಗೋದು, ಅದು ಮ್ಯಾಟರು. ಮತ್ತು ಇನ್ನೊಂದು ವಾಚು ಕಾಟಾ ಲಂಡನ್, ಅದು ಕೂಡ ನಿಯರ್ಲಿ 4,000, 3,750 ಸಮಥಿಂಗ್. ಅದು ನನಗೆ ಎಕ್ಸಾಮ್ ಬೇಕಾಯಿತು ಅಂತ ತೊಗೊಂಡಿದ್ದು. ಅದೊಂದು ಎಕ್ಸಾಮಿಗೆ ಈ ಕ್ಯಾಶಿಯೋ ಅದೆಲ್ಲ ಡಿಜಿಟಲ್ ವಾಚ್ ಅಲೋಡ್ ಇರೋಲ್ಲ, ಮತ್ತು ಎಕ್ಸಾಮ್ಸ್ ಬೇರೆ ಕಟ್ಟಬೇಕು. ಇದನ್ನೇನು ಮಾಡಿದೆ ಅಂತಂದರೆ ನಾನು ಬಿಸಿನೀರಲ್ಲಿ ಕಾಸಿಬಿಟ್ಟು ನೆನಾಕ್ಬಿಟ್ಟಿದ್ದೆ. ಈ ಥರ ಎಲ್ಲ ಅದು ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ ಅಂತ ಜಾಸ್ತಿ ದಿವಸ ಆಗೋಯಿತು. ಇವಾಗ ಜಾಸ್ತಿ ದಿವಸ ಮೀನ್ಸ್ ತುಂಬ ಜಾಸ್ತಿ ದಿವಸ ಅಲ್ಲ, ಒಂದು 7 ಡೇಸ್ ಆಗಿತ್ತು. ಅದು ಸುಮ್ಮನೆ ಏನೋ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅದೊಂಥರ ಕಲರ್ ಆಗ್ತಿತ್ತು, ಜಾಸ್ತಿ ದಿವಸ ಇರೋದಿಲ್ಲ, ಇನ್ನು ಕೋಸಿರುತ್ತೆ. ಅದಾದಮೇಲೆ ತರಕಾರಿ ಸಾರು ಮಾಡಿದೆ, ಅದನ್ನೇನು ತೋರಿಸ್ತಾ ಇರ್ತೀನಿ ಅಂತೇಳಿ ನಾನು ತೋರಿಸಿಲ್ಲ ಅಷ್ಟೇ. ಏನಾದರೂ ವೆರೈಟಿಯಾಗಿ ಇದನ್ನು ಟ್ರೈ ಮಾಡಿದ್ರೆ ಹಾಕೋದು. ಕತೆ ಹೇಳ್ತಾಯಿದ್ದೀನಿ, ಇದಕ್ಕೇನೇನು ಆಗ್ತದೆ ಅಂತ ನಿಮಗೆ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು, ನಾನು ಆ್ಯಕ್ಚುಲಿ ದಪ್ಪ ಈರುಳ್ಳಿನ 1.5 ಈರುಳ್ಳಿ ಹಚ್ಕೊಂಡಿದ್ದೆ. 1.5 ಅಲ್ಲ, 1.5 ಅಷ್ಟು ಹಚ್ಕೊಂಡಿದ್ದೆ. ಸಾರಿ, ಇದಕ್ಕೆ ಸಾಂಬಾರು ಹೇಳ್ತೀನಿ. ಇದು ದೊಡ್ಡ ಈರುಳ್ಳಿ ಬಂದು 1.5. ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಮತ್ತು ಮೀಡಿಯಮ್ ಸೈಜಿನ ಟೊಮೊಟೊ 1 ಹಚ್ಕೊಂಡು, ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನಕಿದ್ದಲ್ಲ, ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ನೀವು ಜಾಸ್ತಿ ನೆನಕ್ತೀವಿ ಅಂತಂದರೆ ಒಂದು 15 ನಿಮಿಷ ನೆನೆಕೊಳ್ಳಿ. ಯಾಕಂತಂದರೆ ನಾವು ಈ ಗ್ರೇವಿಲಿ ಜಾಸ್ತಿ ಹೊತ್ತು ಅದು ಬೇಯೋದಿಲ್ಲ. ಸ್ವಲ್ಪ ಹಾಫ್ ಬಾಯ್ಲ್ ಥರ ನಾನು ಮಾಡಿದ್ದೆ. ಹಾಫ್ ಬಾಯ್ಲ್ ಮಾಡಿದ್ರು ಪರವಾಗಿಲ್ಲ, ಯಾಕಂತಂದರೆ ಬಿಸಿನೀರಲ್ಲೆಲ್ಲ ನೀಟಾಗಿ, ಯಾಕಂತಂದರೆ ಹುಳು ಇದ್ರೂ ಕೂಡ ಇದು ಆಗುತ್ತೆ. ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡೆ. ಇದೇನಾದರೂ ಆ್ಯಕ್ಚುಲಿ ಸೋಯಾ ಸಾಸ್ ಇದು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಬೋದು, ಇಲ್ಲ ಅಂದಿಲ್ಲ, ಬಟ್ ನಾನು ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು. ಜೊತೆಗೆ ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ ನಾನೆಲ್ಲ ಮನೇಲಿ ಮಾಡ್ಕೊಂಡಿರೋದೇ ಹಾಕಿರೋದು. ಕ್ಯುಮಿನ್ ಸೀಡ್ಸು, ಜೀರಿಗೆ ಪುಡಿ ಹಾಕ್ಕೊಂಡಿದ್ದೆ. ಸ್ವಲ್ಪ ನೀವು ಅರಿಶಿನ ಕೂಡ ಹಾಕೋಬೋದು. ಚೆನ್ನಾಗಿತ್ತು. ಒಂಥರ ಗೋಬಿ ಮಂಚೂರಿ ಬರುತ್ತಲ್ಲ, ಅದೇ ಥರನೇ ಇತ್ತು. ನಾನು ಇದಕ್ಕೆ ಟೊಮೊಟೊ ಸಾಸು ಎಲ್ಲ ಹಾಕ್ಕೊಂಡಿರಲಿಲ್ಲ, ಅದು ನ್ಯಾಚುರಲ್ ಇರಲಿ ಅಂತ. ಬಟ್ ಚೆನ್ನಾಗಿತ್ತು. ಇದು ಬ್ರೋಕ್ಲಿ ತಿನ್ನೋದ್ರಿಂದ ಪ್ರೆಗ್ನೆಂಟ್ ಇರೋರಿಗೂ ಮತ್ತು PCOS ಮತ್ತು ಎಸ್ಪೆಷಲಿ ಯಾರಿಗೆ ಯಾಕ್ನೆ ಆಗ್ತಾ ಇರುತ್ತೋ ಅವರೆಲ್ಲ ಬ್ರೋಕ್ಲಿಯನ್ನು ಅವ್ರ ಡಯೆಟಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಬ್ರೋಕ್ಲಿ, ಸಿಟ್ರಿಕ್ ಫುಡ್ಸು, ಜಿಂಕ್ ಎಲ್ಲ ಇರುತ್ತೆ. ಸಿಟ್ರಿಕ್ ಫುಡ್ಸ್ ಬಂದು ಆರೆಂಜು, ಮೋಸಂಬಿ, ಅದೆಲ್ಲ ತುಂಬ ಒಳ್ಳೆಯದು. ಮತ್ತು ಇದು ಯಾವುದಪ್ಪ, ಸೀಬೆಹಣ್ಣು ಅಂತಾರಲ್ಲ, ಅದು ಕೂಡ ತುಂಬ ಒಳ್ಳೆಯದು. ಸೊ ಇಷ್ಟು ಮಾಡಿ ನಾನು ಏನು ಮಾಡ್ಕೊಂಡೆ ಅಂತಂದರೆ, ನೋಡಿ ಬೇಳೆಗೆಲ್ಲ ಇಡ್ತಿದ್ದೀನಿ ನಾನು.
ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಸುಮ್ಮನೆ ಇನ್ನೇನು ಎಲ್ಲೂ ಹೋಗಲ್ಲ ಅಂತ ಹೇಳಿ ಮಧ್ಯಾಹ್ನಕ್ಕೆ ಇನ್ನೇನು ಅದನ್ನೇ ಬೆಳಿಗ್ಗೆ ಸೌತೆಕಾಯಿನೂ ಬೇರೆ ಹಚ್ಕೊಂಡಿದ್ದೆ, ಅದಕ್ಕೆ ರಾಗಿ ಗಂಜಿ ಮಾಡೋಣ ಅಂತ ಜಸ್ಟ್ ಒಂದು ಕ್ವಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇವತ್ತು ಒಂದು ಸ್ವಲ್ಪ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಹೇಳಿ, ಅಂದರೆ ವೆರೈಟಿ ಮೀನ್ಸ್ ಒಂದು ಇಂಗ್ರೀಡಿಯೆಂಟ್ಸು ನಾವು ಮೆಂತ್ಯನೂ ಮತ್ತು ಮೆಣಸು ಹುರಿದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಒಂದೊಂದು 1/4 ಚಮಚದಷ್ಟು ಹಾಕೊಂಡ್ರೆ ರಾಗಿ ಗಂಜಿಗೆ ಚೆನ್ನಾಗಿರುತ್ತೆ. ಇನ್ನು ರಾಗಿ ಮಾಲ್ಟ್ ಜೊತೆಗೆ ನಾವು ನನ್ನ ಸ್ಟೋರೇಜು ಕೂಡ ಜಾಸ್ತಿ ಆಗಿದೆ, ಅಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಹಾಲು ಸ್ವಲ್ಪನೇ ಹಾಕಿರೋದು, ಒಂದು ಕಾಫಿ ಲೋಟದಷ್ಟು ಹಾಲು ಹಾಕ್ತೀನಿ, ಅಂದಾಜು ಮೇಲೆ ಹಾಕ್ತೀನಿ ನಾನು. ನಾವು ರಾಗಿ ಅಂಬಲಿನೂ ಕುಡಿತೀವಿ. ಸೊ ಬೆಳಿಗ್ಗೆ ನಾನು ಮಾಡಲಿಲ್ಲ, ಯಾಕಂತಂದರೆ ಅನ್ನ ಅಡುಗೆ ಮಾಡಿಟ್ಟಿರೋದು ಯಾರೂ ತಿಂದೇ ಇರಲಿಲ್ಲ. ಔಟ್ಸೈಡ್ ಹೋಗಿ ಒಂದು ಸ್ವಲ್ಪ ನೈಟ್ ಅನ್ನಾಯಿತು ಅಂತ ನಾನು ಅದನ್ನೇ ತಿಂದ್ಕೊಂಡ್ಳು ಅಷ್ಟೇ. ಅಲ್ಲೇ ಹೋಟೆಲಲ್ಲಿ ತಿಂದಿದ್ವಲ್ಲ ಒಂದು ಟೈಮು, ನೈಟ್ ಬಂದು ತಿನ್ಬೋದಾಯಿತು, ಅಲ್ಲಿಗೆ ಟಯರ್ಡ್ ಆಗಿತ್ತು ಅಂತ ತಿನ್ನಲಿಲ್ಲ. ಸ್ವಲ್ಪ ತಿಂದಿದ್ವಿ ಹೋಟೆಲಲ್ಲಿ. ಆ್ಯಕ್ಚುಲಿ ನಿನ್ನೆ ಆಟೋಕ್ಕೆ ನಿಯರ್ಲಿ 1000 ಅಂತೂ ಹೋಗಿರುತ್ತೆ. ಯಾಕಂತಂದರೆ ಇಲ್ಲಿಂದ ಚಿಕ್ಕಪೇಟೆಗೆ 319, ಅಲ್ಲಿಂದ 80 ಮಲ್ಲೇಶ್ವರಂಗೆ ಹೋಗೋದಕ್ಕೆ 90 ಅಲ್ಲ ಸಾರಿ 121 ಸಮಥಿಂಗ್, ಎಸ್ 121. ಆಮೇಲಿಂದ ಅವಳ ಬ್ಲೌಸ್ ಹತ್ರ ಹೋಗೋದಕ್ಕೆ 80, ಆಮೇಲಿಂದ ವಿಲ್ಸನ್ ಗಾರ್ಡನ್ ಬಂದಿದ್ದು 198, ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಕ್ಯಾಬಿಗೆ 427. ಸೊ ಇಷ್ಟು ನನಗೆ ಇನ್ನೂ ನೆನಪಿದೆ. ಆ ಫೇರ್ಸ್ ಎಲ್ಲ ನಾನು ನೋಡ್ತಾ ಇದ್ನಲ್ಲ, ಅಷ್ಟೇ ಇದ್ದಿದ್ದು 128, 127 ಮಿನಿಲಿ ಬಂದಿದ್ದು, ಅಂದರೆ ಒಂದು ಸ್ವಲ್ಪ ಲಗೇಜ್ ಇತ್ತು ಅಂತ. ನಂಗೆ ವರ್ಡ್ಸ್ ಎಲ್ಲ ನೀಟಾಗಿ ನೆನ್ಪಿಟ್ಕೊಂಡ್ರೆ ಫುಲ್ ಕ್ಲಿಯರಾಗಿ ನೆನ್ಪಿಟ್ಕೊಳ್ತೀನಿ. ಒಂದು ಏನಂತಂದರೆ ನನಗೆ ಕೆಲವೊಂದು ಅವರ್ಸ್ ಅಂದರೆ ಜಾಸ್ತಿ ಏನಂತ ಹೇಳಿದ್ರಪ್ಪ, ಕಾನ್ಷಿಯಸ್ಸಾಗಿ ಮಾಡಿದ್ದು ಎಲ್ಲ ನೆನಪಲ್ಲಿ ಇಟ್ಟಿರುತ್ತೆ. ಬಟ್ ಅರ್ಜೆಂಟಲ್ಲಿ ಪ್ರಾಕ್ಟೀಸ್ ಮಾಡ್ತೀನಲ್ಲ, ಅದು ಎಕ್ಸಾಮಲ್ಲೂ ಕೂಡ ಹಂಗೆ ಆಗಿತ್ತು. ನಾನು ಮುಂಚೆನೇ ರಿವಿಸನ್ ಚೆನ್ನಾಗಿ ಮಾಡ್ಕೊಂಡಿದ್ರೆ ನಂಗೆ ಹಂಗೆ ಆಗ್ತಿರ್ಲಿಲ್ಲ. ಅರ್ಜೆಂಟಲ್ಲಿ ತರಾತುರಿಯಲ್ಲಿ ನಾನು ಕೆಲವೊಂದು ಪೋರ್ಷನ್ಸ್ ಎಲ್ಲ ಬಿಟ್ಟು ಪ್ರಾಕ್ಟೀಸ್ ಮಾಡೋದಲ್ಲ, ಅದು ಎಫೆಕ್ಟ್ ಆಯಿತು ನನ್ನ ಎಕ್ಸಾಮಿಗೆ. ಸೊ ರೀಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಮದುವೆ ಆದಮೇಲೆ ಮನೆಯೆಲ್ಲ ಖಾಲಿ ಮಾಡಿದ್ರೆ, ಶಿಫ್ಟಿಂಗ್ ಎಲ್ಲ ಆದಮೇಲೆ ಜಾನಿಗೆ ತೊಗೊಳ್ಳೋಣ ಎಕ್ಸಾಮ್ ಅಂತ ಸುಮ್ಮನೆ ಇದು ಹಿಂಗೆ ಹೋಗ್ತಾನೆ ಇರುತ್ತೆ, ಅದು ಇದು ಅಂತ. ಎಸ್ಪೆಷಲಿ ಇದು CAಗೆ ತುಂಬ ನಾನು ಡೆಡಿಕೇಶನ್ ಕೊಟ್ಟು ಇನ್ನು ಮತ್ತೆ ಎಕ್ಸಾಮು ಮತ್ತೆ ಕಟ್ಟಲಿಲ್ಲ ಅಂದರೆ ಹಿಂಗೆ 9 ಮಂತ್ಸ್ ಪ್ರಾಕ್ಟೀಸ್ ಇದೆ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದು ತುಂಬ ಸ್ಟಾರ್ಟಿಂಗ್ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದು ಸಕ್ಸಸ್ ಆಗೋವರೆಗೂ ಬಿಡಬಾರ್ದು ಅಷ್ಟೇ. ಯಾಕಂತಂದರೆ ಇದೆಲ್ಲ ತುಂಬ ಟಫ್ ಎಕ್ಸಾಮ್ಸ್ ಅಲ್ಲ, ಅದು ನಾವು ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡ್ತೀವಿ. ಕೆಲವ್ರು ಪಾಸ್ ಮಾಡ್ತಾರೆ, ಯಾಕಂತಂದರೆ ನಾವು ಸೆಲ್ಫ್ ಸ್ಟಡಿಯಿಂದೆಲ್ಲ ಹೋಗಿದ್ದು. ಆ್ಯಕ್ಚುಲಿ ತುಂಬ ಮಾಕ್ ಟೆಸ್ಟ್ ತೊಗೋಬೋದು. ಸೊ ಈ ಥರ CA ಟೆಸ್ಟ್ ಸೀರೀಸಲ್ಲಿ ತೊಗೊತಿದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಈ ಥರ ಎಸ್ಪೆಷಲಿ ನಿಜವಾಗ್ಲೂ CA ಟೆಸ್ಟ್ ಸೀರೀಸ್ ತೊಗೊಳ್ಳೇಬೇಕು ನನ್ನ ಪ್ರಕಾರ. ಅದು ಪರ್ಚೇಸ್ ಮಾಡಿದರೆ ನಮ್ಮ ಸೆಲ್ಫ್ ಅಸೆಸ್ಮೆಂಟು ಮತ್ತು ಅದೆಲ್ಲ ಗೊತ್ತಾಗುತ್ತೆ. ಆವಾಗ ನಮಗೆ ಮಾಕ್ ಟೆಸ್ಟಲ್ಲಾದರೂ ನಾವು ಅಟ್ಲೀಸ್ಟ್ ಎಷ್ಟು 30 ಅಂತಂದರೆ 30 ಮಾರ್ಕ್ಸು, ಮತ್ತು ಇನ್ನು ಥಿಯರಿಲಿ 40 ಅಷ್ಟು ತೆಗಿಲಿಲ್ಲ ಅಂತಂದರೂ 120 ಅದು ತೆಗೆದ್ರೆ ನಾವು ಪಾಸ್ ಆಗ್ಬೋದು. ಸೊ ಇಷ್ಟಾಗಿತ್ತು ನಂದು ಬೆಳಿಗ್ಗೆ ತಿಂದಿದ್ದು ಸಲಾಡ್ ಥರ ಇದು, ಮತ್ತು ರಾಗಿ ಗಂಜಿ 2 ಲೋಟ ಕುಡಿದಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.